ಬಿಸಿಲು ಅಂತ ಫಲೂದಾ ಕುಡಿಯೋ ಮುನ್ನ ಎಚ್ಚರ. ನೀವು ಕುಡಿಯುವಂತಹ ಫಲೂದಾ ಎಷ್ಟು ಡೇಂಜರ್. ಫಲೂದಾ ತಯಾರಾಗೋ ಸ್ಥಳವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಿ. ಬಿಸಿಲಿನ ಬೇಗೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಜ್ಯೂಸ್, ಐಸ್ ಕ್ರೀಮ್, ಫಲೂದಾ ಹೀಗೆ ಎಲ್ಲ ಈ ಸಂದರ್ಭದಲ್ಲಿ ಕುಡಿಯೋದು ಸಾಮಾನ್ಯ. ಆದ್ರೆ ಫಲೂದಾವನ್ನ ಕುಡಿಯೋ ಮುನ್ನ ಈ ಸ್ಟೋರಿಯನ್ನ ಒಂದ್ಸಲ ನೋಡ್ಕೊಳ್ಳಿ. ಕಲರ್ ಬ್ಯಾನ್ ಆಗಿರೋದು ಇವರಿಗೆ ಗೊತ್ತೇ ಇಲ್ವಂತೆ. ಲೈಸೆನ್ಸ್ ಇಲ್ಲ, ಕ್ಲೀನ್ ಇಲ್ಲ, ರೂಲ್ಸ್ ಅಂತೂ ಗೊತ್ತೇ ಇಲ್ಲ. ಒಂದೇ ಜಾಗದಲ್ಲಿ ಸ್ನಾನ ಮಾಡ್ತಾರೆ, ಅಲ್ಲೇ ಜೀವನ ಮಾಡ್ತಾರೆ, ಫಲೂದಾವನ್ನು ಕೂಡ ಅಲ್ಲೇ ತಯಾರು ಮಾಡ್ತಾರೆ. ಬಸವೇಶ್ವರ ನಗರದಲ್ಲಿರುವ ಫಲೂದಾ ಗೋದಾಮಿನ ರಹಸ್ಯ ಇದು. ಯಾವ ರೀತಿಯಾಗಿ ಫಲೂದಾ ಅಲ್ಲಿ ರೆಡಿ ಆಗ್ತಾ ಇದೆ. ಫಲೂದಾ ತಯಾರಿಸುವ ಸಂದರ್ಭದಲ್ಲಿ ಬೀಡಿಯನ್ನು ಸೇದಿ ಅಲ್ಲೇ ಬಿಸಾಡ್ತಾರೆ. ತುಕ್ಕು ಹಿಡಿದಿರುವಂತ ಮಷೀನ್ ಅಲ್ಲೇ ಫಲೂದಾ ತಯಾರಾಗ್ತಾ ಇದೆ. ಸೊ ಹೀಗಾಗಿ ಫಲೂದಾ ತಯಾರಾಗೋದನ್ನ ಅಂದ್ರೆ ಫಲೂದಾ ತಿನ್ಬೇಕು ಅಂತ ಮುಂದಿನ ಸಂದರ್ಭದಲ್ಲಿ ಮನಸ್ಸು ಮಾಡ್ತೀರಿ ಅಂತಂದ್ರೆ ಈ ಸ್ಟೋರಿಯನ್ನ ನೋಡಿ. ಜನ ಇವತ್ತು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಫಲೂದಾ ಅನ್ನುವಂತಹ ಒಂದು ಡ್ರಿಂಕ್ಸ್ ಅನ್ನು ಕುಡಿತಾರೆ. ಸಾಕಷ್ಟು ಬಾದಾಮಿ ಹಾಲು ಮಾರಾಟಕ್ಕೆ ಫೇಮಸ್ ಆಗಿರುವಂತಹ ಗಾಡಿಗಳನ್ನ ನೀವೆಲ್ಲ ಕೂಡ ನೋಡಿರ್ತೀರಾ. ಆ ಫಲೂದಾ ಬಾದಾಮಿ ಹಾಲುಗಳು ಹೇಗೆ ತಯಾರಾಗ್ತವೆ ಅನ್ನುವಂಥ ತಯಾರಿಕೆ ಸ್ಥಳದ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಸದ್ಯಕ್ಕೆ ನಾನು ಬಸವೇಶ್ವರ ನಗರದಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಾ ನೀವು, ಇದು ಫಲೂದಾ ಸಾಕಷ್ಟು ಜನ ಮಕ್ಕಳು ಇಷ್ಟಪಟ್ಟು ತಿನ್ನುವಂತ ಕುಡಿಯುವಂತ ಒಂದು ಬಾದಾಮಿ ಹಾಲಿನ ತಯಾರಿಕೆ ಆಗುವಂತ ಸ್ಥಳ. ಕಬ್ಬಿಣದ ಪಾತ್ರೆಯನ್ನ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಇದು ಸುತ್ತಮುತ್ತ ಇದ್ದ ಅದು ಯಾವ ಥರದ ಪರಿಸ್ಥಿತಿಯಲ್ಲಿ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಪಕ್ಕದಲ್ಲಿ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಬೀಡಿ ಸೇದಿ ಇಲ್ಲೇ ಹಾಕಿದ್ದಾರೆ. ಇದರ ತಯಾರಿಕಾ ಸ್ಥಳವನ್ನು ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಬಾದಾಮಿ ಏನು ಅದಕ್ಕೆ ಹಾಕ್ತಾರೋ, ಬಾದಾಮಿ ಕಟ್ ಮಾಡಿ ಇಟ್ಟಿರುವಂಥ ಪ್ಲೇಸ್ ನೋಡಿ. ಮಲಗಿ ಎದ್ದಾದ ಮೇಲೆ ಅದೇ ಪ್ಲೇಸ್ನಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ ಇವರು. ಅದೇ ಪ್ಲೇಸ್ನಲ್ಲಿ ಬೀಡಿ ಸೇರ್ತಾರೆ, ಅದೇ ಪ್ಲೇಸ್ನಲ್ಲಿ ಬಾದಾಮಿ ಜೊತೆಗೆ ಏನೆಲ್ಲ ಮಿಕ್ಸ್ ಆಗಿದೆ ಅನ್ನುವಂಥದ್ದು ಇರ್ಬೋದು ನೋಡಿ, ಇದು ಇರುವಂಥದ್ದು. ಆಮೇಲೆ ಒಂದಿಷ್ಟು ಎಸೆನ್ಸ್ ಇಟ್ಟಿದ್ದಾರೆ. ಇವೆಲ್ಲ ಲೀಗಲ್ಲೋ ಇಲ್ಲಿಗಲ್ಲೋ ಗೊತ್ತಿಲ್ಲ, ಎಲ್ಲವೂ ಕೂಡ ಕಲರ್ಗಳೆಲ್ಲ ಬ್ಯಾನ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.